ಇದರ ಬಗ್ಗೆ ಹರಿಸೋದು ಹೇಗೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸುದರ್ಶನ್ ಹೆಗಡೆಯವರು ಮತ್ತು ರವಿ ನಮ್ಮೊಂದಿಗಿದ್ದಾರೆ. ಸೊ ಮೊದಲನೇದಾಗಿ ನಾನು ಬ್ರೇಕ್ಗಿನ ಮುಂಚೆ ಹೇಳಿದೆ ಎಲ್ಲರೂ ಇದಕ್ಕೆ ಜವಾಬ್ದಾರರು ಅಂತ ಹೇಳಿ. ಆದರೆ ಸಮಾನ ಜವಾಬ್ದಾರ ಅಂತ ನಾನು ಅನ್ನಲ್ಲ. ಇದಕ್ಕೆ ಕಾಂಗ್ರೆಸ್ ಹೆಚ್ಚು ಜವಾಬ್ದಾರಿ ಹೊರಬೇಕಾಗತ್ತೆ. ಈ ವಿಧೇಯಕ 66ರಿಂದ ಈವರೆಗೂ ಏನಾದರೂ ಬರದೇ ಇದ್ದರೆ ಅಥವಾ ಅದರಲ್ಲಿ ನಿರೀಕ್ಷಿತ ಪ್ರಗತಿ ಕಾಣದೇ ಇರೋಕ್ಕೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ನಿಮ್ದಂತ ನಿಮ್ಗೆ ಅನ್ಸಲ್ವಾ ಸುದರ್ಶನ್ ಅವರೇ? ಇಚ್ಛಾಶಕ್ತಿಯ ಕೊರತೆ ನಿಮ್ಮ ಪಕ್ಷಕ್ಕೆಲ್ಲಕ್ಕಿಂತ ಹೆಚ್ಚು ಕಾಡ್ತಾ ಇದೆ ಅಂತ ಅನ್ಸಲ್ವಾ? ಇಚ್ಛಾಶಕ್ತಿ ಇದ್ದದ ಕಾರಣಕ್ಕಾಗಿಯೇ ಇವತ್ತು ಆ ವಿಧೇಯಕವನ್ನು ಪಾರ್ಲಿಮೆಂಟಲ್ಲಿ ಮಂಡಿಸ್ತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ ಅವರ ಸರ್ಕಾರ ಪ್ರಯತ್ನ ಮಾತ್ರ, ಮತ್ತು ಅದು ಕೂಡ ಲೋಕಪಾಲ ಹೇಳಿ. ಆಮೇಲೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕಂಟ್ರಿ ಸಿವಿಲ್ ಸೊಸೈಟಿಯವ್ರನ್ನ ಇನ್ವಾಲ್ವ್ ಮಾಡಿಕೊಂಡ್ರು ಡ್ರಾಫ್ಟ್ ಪ್ರಿಪರೇಷನಲ್ಲಿ. ಒಪ್ಕೋತೀರಾ? ಅಣ್ಣಾ ಹಜಾರೆ ಅವರ ಟೀಮನ್ನ ಕೂಡ ಇನ್ವಾಲ್ವ್ ಮಾಡಿಕೊಂಡ್ರು ವಿಧೇಯಕವನ್ನು ರಚನೆ ಮಾಡಿ. ಸಾಧನೆ ಇದೆ ಒಂದು ನಿಮಿಷ ಹೇಳಿ. ಸಿ, ಅಣ್ಣಾ ಹಜಾರೆ ಅವರು ಗಾಂಧಿಯನ್ನಿದ್ದಾರೆ, ಹಾಗಂತೇಳಿ ಟರ್ಮ್ಸ್ ಡಿಕ್ಟೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಂಬಿಸ್ತಾ ಇದ್ದೀರಾ? ಒಂದು ನಿಮಿಷ, ವ್ಯಕ್ತಿ ಬಗ್ಗೆ ಗೌರವ ಇದೆ, ಅವರ ಹೋರಾಟದ ಹಕ್ಕು, ಅವರ ಜವಾಬ್ದಾರಿಯುತವಾಗಿ ತನ್ನ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ ಅನ್ನೋಂಥದ್ದನ್ನ ನಾವು ಕೂಡ ಅದನ್ನು ಗೌರವಿಸ್ತೇವೆ. ಓಕೆ, ಅವರು ತಮ್ಮ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾನು ಹೇಳ್ತಕ್ಕಂಥದ್ದೇ ಸರಿ ಅನ್ನೋ ಅಭಿಪ್ರಾಯ ಕೂಡ ಸರಿ ಹೋಗಲಾರದು. ಅಫ್ಕೋರ್ಸ್ ಅವ್ರು ಹೇಳಿದಂಥ ಬಹುತೇಕ ವಿಷಯಗಳನ್ನ ವಿಧೇಯಕದಲ್ಲಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನಗಳು ಆಗಿದ್ದಾವೆ. ಕೆಲವು ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ. ಅದನ್ನ ವಿವಿಧ ರಾಜಕೀಯ ಪಕ್ಷಗಳು ಕೂಡ ಒಪ್ಕೋಬೇಕಾಗತ್ತೆ, ಹಾಗೇನೆ ಪಾರ್ಲಿಮೆಂಟಿನ ಸದಸ್ಯರು ಕೂಡ ಒಪ್ಕೋಬೇಕಾಗತ್ತೆ. ಇದು ಬಹಳ ದೊಡ್ಡ ವಿಧೇಯಕ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಲೋಕಾಯುಕ್ತ ಸಂಸ್ಥೆ ಪ್ರಾರಂಭ ಆಯಿತು. 85ರಲ್ಲಿ ಪ್ರಾರಂಭ ಆದಂಥ ಒಂದು ಸಂಸ್ಥೆ. ಇವತ್ತವರೆಗೂ ಕೂಡ ಅದಕ್ಕೆ ಕೊಡಬೇಕಾದಂಥ ಹೆಚ್ಚಿನ ಅಧಿಕಾರಗಳನ್ನು ಕೊಡಬೇಕು ಅಂತ ನಾವು ಹೇಳ್ಕೊಂಡು ಬಂದಿದ್ದೇವೆ, ಆದ್ರೂ ಕೂಡ ಆಗ್ತಾ ಇಲ್ಲ ಇವತ್ತು. ಸೊ ಇದಕ್ಕೆ ಅದ್ವಾನಿಯವರು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡಿದ್ರು. ಸಂತೋಷ್ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟಂತ ಒಂದು ಸಂದರ್ಭದಲ್ಲಿ ಅವರೇ ಸ್ವತಃ ಇಂಗ್ಳೂರಿಗೆ ಬಂದು ಸಂತೋಷ್ ಹೆಗ್ಡೆ ಅವರಿಗೆ ಹೇಳಿ ಹೆಚ್ಚಿನ ಅಧಿಕಾರವನ್ನು ನನ್ನ ಸರ್ಕಾರ ಕೊಡ್ಲಿಕ್ಕೆ ನಾನು ತಿಳಿಸ್ತೇನೆ ಅಂತ ಹೇಳುವಂತ ಅಭಿಪ್ರಾಯವನ್ನ ಅವ್ರು ಹೇಳಿ ಹೋದ ಮೇಲೂ ಕೂಡ ಅಂತ 2 ಅಧಿವೇಶನಗಳಾಯ್ತು ಅಂತ ಯಾವ ಪ್ರಯತ್ನಗಳು ಕೂಡ ಆಗ್ಲಿಲ್ಲ. ಸೊ ಇವತ್ತು ಅದರಿಂದ ಒಂದು ವಿಧೇಯಕ ಅಂತ ಹೇಳಿದ್ರೆ ಅದೇ ಅಂತಿಮ ಏನಲ್ಲ. ಇವತ್ತು ಯಾವುದೋ ಒಂದು ವಿಧೇಯಕ ಮಾಡಿಬಿಟ್ರೆ ಆ ವಿಧೇಯಕ ಅಂತಿಮ ಅಲ್ಲ. ಆ ವಿಧೇಯಕವನ್ನ ಆಗಿಂದಾಗೆ ಅಗತ್ಯ ಇರತಕ್ಕಂಥದ್ದು ಅವತ್ತಿನ ಪರಿಸ್ಥಿತಿಗಳು, ಸಂದರ್ಭಗಳನ್ನು ಎದುರಿಸಲಿಕ್ಕೆ ಮತ್ತೆ ಭವಿಷ್ಯದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನ ಗಮನದಲ್ಲಿಟ್ಕೊಂಡು ವಿಧೇಯಕಗಳಿಗೆ ನಿರಂತರವಾಗಿ ಅಮೆಂಡ್ಮೆಂಟ್ಗಳನ್ನ ತರ್ತಾ ಹೋಗ್ತೇವೆ. ಸೊ ಅದರಿಂದ ಒಟ್ಟಾರೆ ಏನು ಇವತ್ತು ಒಂದು ಬಲಿಷ್ಠವಾದಂತ ಲೋಕಪಾಲ್ ವ್ಯವಸ್ಥೆ ಈ ದೇಶದಲ್ಲಿ ರಚನೆ ಆಗ್ಬೇಕು. ಅದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ಯಾಕೆ ಕೆಲವು ವಿಷಯಗಳ ಬಗ್ಗೆ ಅಲ್ಲ, ಈಗ ನಿಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಅದು ಬಹುಮತದಲ್ಲಿದೆ. ಈಗ ಎಲ್ಲಾ ವಿಚಾರಗಳಲ್ಲೂ ನೀವು ಪ್ರತಿಪಕ್ಷಗಳ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕದಲ್ಲಿ ಒಂದು ವಿಧೇಯಕ ಬಂತು. ಕರ್ನಾಟಕದಲ್ಲಿ ಒಂದು ಮುಜರಾಯಿಗೆ ಸಂಬಂಧಪಟ್ಟ ಹಾಗೆ ಒಂದು ರಿಲಿಜಿಯಸ್ ಚಾರಿಟೀಸ್ಗೆ ಸಂಬಂಧಪಟ್ಟಂತ ಒಂದು ವಿಧೇಯಕ ಬಂತು. ಏನಾಯ್ತು ಅಂತ ಹೇಳಿದ್ರೆ 97ರಲ್ಲಿ ರಚನೆಯಾದಂತ ಒಂದು ಆಕ್ಟ್ ಅದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ 2003ರಲ್ಲಿ. ಅದು ವಿಧೇಯಕದ ಉದ್ದೇಶ ಏನು ಅಂತ ಹೇಳಿದ್ರೆ ಕರ್ನಾಟಕ ಏಕೀಕರಣ ಆದಮೇಲೆ ಸಮಗ್ರವಾಗಿ ಕರ್ನಾಟಕದ ಮುಜರಾಯಿ ಸಂಸ್ಥೆಗಳಿಗೆ ಮತ್ತು ಚಾರಿಟಬಲ್ ಸಂಸ್ಥೆಗಳಿಗೆ ಏಕರೂಪದ ನಿಯಮ ರಚನೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಜಾರಿಗೆ ತಂದದ್ದು. ಅದಕ್ಕೆ ಮೊದಲು ಏನಿತ್ತಪ್ಪ ಅಂತ ಹೇಳಿದ್ರೆ ಮುಂಬೈ ಕರ್ನಾಟಕಕ್ಕೆ ಒಂದು ಕಾನೂನಿತ್ತು, ಕೂರ್ಗ್ ಜಿಲ್ಲೆಗೆ ಒಂದು ಕಾನೂನಿತ್ತು, ಹಳೆ ಮೈಸೂರಿಗೆ ಒಂದು ಕಾನೂನಿತ್ತು, ಹೈದರಾಬಾದ್ ಪ್ರದೇಶಕ್ಕೆ ಒಂದು ಕಾನೂನಿತ್ತು. ಮತ್ತೆ ಅದನ್ನ ನಾವು ಸದನಗಳಲ್ಲಿ ಮಂಡಿಸಿದ್ದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇವತ್ತಿನ ಹೋಮ್ ಮಿನಿಸ್ಟ್ರಿ, ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ರು ಆಚಾರ್ ಅವರು, ಇವತ್ತು ಮುಜರಾಯಿ ಮಿನಿಸ್ಟರ್ ಕೂಡ ಅವರಾಗಿದ್ದಾರೆ. ಅವರು ಆ ಸದನದ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ರು. ಸದನದಲ್ಲಿ ವಿಧೇಯಕವನ್ನು ಮಂಡಿಸಿದ ಮೇಲೆ ಏನಾಯ್ತು, ಅದನ್ನ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ರೆಫರ್ ಮಾಡಿದ್ರು. ಬಹಳ ವರ್ಷಗಳೇ ತಗೊಳ್ತು. ಅಲ್ಲಲ್ಲ, ರವಿ ತಾವೇನ್ ಹೇಳ್ತಾ ಇದ್ರು, ಒಂದು ಕರ್ನಾಟಕದ ರೆಫರೆನ್ಸ್ ಕೂಡ ಬಂತು, ಅದನ್ನು ಕೂಡ ಒಪ್ಪಬಹುದು. ಯಾಕಂದ್ರೆ ಪದೇ ಅದಕ್ಕೆ ಹಲ್ಲುಗಳು ಬೇಕು, ಅವರು ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ಅದು ಕೊನೆಗೂ ಆಗಿಲ್ಲ, ಈವರೆಗೂ ಆಗಿಲ್ಲ. ಒಂದು ಸುದರ್ಶನ್ ಅವರಿಗೆ ಒಂದು ಪ್ರಶ್ನೆಗೆ ಅವರು ನೇರವಾಗಿ ಉತ್ತರ ಕೊಡಲಿಲ್ಲ. 66ರಿಂದ ಹೆಚ್ಚಿನ ಹೊಣೆಗಾರಿಕೆ ಕಾಂಗ್ರೆಸ್ಸಿಂದೆ. ಅದು ಜವಾಬ್ದಾರಿಯನ್ನು ಅವ್ರು ಒಪ್ಕೊಳ್ಳೋ ಕೆಲಸ ಮಾಡಲಿಲ್ಲ. ಅವರು ಆ ಹೊಣೆಗಾರಿಕೆ ಒಪ್ಕೋಬೇಕಾಗತ್ತೆ. ಭಾಗಶಃ ನಮ್ದೆಲ್ಲರದ್ದು ಇದೆ, ನಾನು ಅದನ್ನು ಒಪ್ತೇನೆ. ಅದ್ವಾನಿಯವರು ಕರ್ನಾಟಕದಲ್ಲಿ ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತೇಳಿ ಹೇಳಿದ್ದು ನಿಜ. ಆ ದಿನದಿಂದ ಇವತ್ತಿನವರೆಗೂ ವಿಧಾನಸಭೆ ಕಲಾಪಗಳು ಯಾವ ರೀತಿ ನಡೆದಿದ್ದಾವೆ, ವಿಪಕ್ಷಗಳು ಯಾವ ರೀತಿ ಇದ್ದು, ಆಡಳಿತ ಪಕ್ಷದ ಧೋರಣೆ ಹೇಗಿತ್ತು ಅನ್ನೋದನ್ನು ನೀವು ನೋಡಿದ್ದೀರಿ. ಇದು ನೆಪ ಅಂತ ಹೇಳೋದಿಲ್ಲ, ನಾನು ಹೇಳ್ತಾ ಇದ್ದೀನಿ, ನಾನು ಒಪ್ಕೋತಾ ಇದ್ದೀನಿ. ಅದನ್ನ ಮಂಡಿಸ್ಬೇಕು ಅಂತ ಕೇಳೋ ಹೊಣೆಗಾರಿಕೆನೂ ವಿಪಕ್ಷದಿದೆಯಲ್ಲ. ಅಲ್ಲ, ಆ ಕೇಳೋ ಹೊಣೆಗಾರಿಕೆಯನ್ನು ಮಾಡಿಲ್ಲ. ಸಾಮಾನ್ಯರು ಕೇಳ್ತಿರ್ಬೇಕಾದ್ರೆ ನಾನು ಮುಗಿಸ್ಬಿಡ್ತೀನಿ. ಆ ಕೇಳೋ ಹೊಣೆಗಾರಿಕೆಯನ್ನು ಮಾಡಿಲ್ಲ.
ಇದಕ್ಕೆ ಈ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗೋ ರೀತಿಯಲ್ಲಿ ಜನಲೋಕ್ಪಾಲ್ ಬಿಲ್ಲನ್ನು ಪ್ರಬಲಗೊಳಿಸಿ ಜಾರಿಗೆ ತರ್ತಕ್ಕಂಥ ಕೇಂದ್ರ ಶಾಸನವನ್ನಾಗಿ ರೂಪಿಸಿದ್ರೆ ಇಡೀ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯ ಆಗುತ್ತೆ. ಭ್ರಷ್ಟಾಚಾರ ಅನ್ನೋದು ಯಾವುದೋ ಒಂದು ರಾಜ್ಯನ ಹೆಚ್ಚು ಕಾಡಿದೆ, ಒಂದು ರಾಜ್ಯನ ಕಡಿಮೆ ಕಾಡಿದೆ ಅಂತಲ್ಲ, ಈ ದೇಶಕ್ಕೆ ಪಿಡುಗಾಗಿ ಕಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಡ್ರಾಫ್ಟ್ ಮಾಡಿದ್ರು, ಈ ನಾಗರಿಕ ಸಮಿತಿ ಜೊತೆನಲ್ಲಿ ಡ್ರಾಫ್ಟ್ ಮಾಡಿದ್ರು. ವಿಪಕ್ಷದ ಒಬ್ಬರು ಸದಸ್ಯನು, ಅಧಿಕೃತ ವಿರೋಧ ಪಕ್ಷ ಬಿಜೆಪಿ, ಲಾಭ ತಗೊಳ್ಬೇಕು ಅಂತಲೋ ಅಥವಾ ಇವರು ಸಲಹೆ ಕೇಳಬಾರ್ದು ಅನ್ನೋ ಕಾರಣಕ್ಕೋ ಆ ಡ್ರಾಫ್ಟ್ ಕಮಿಟಿಲಿ ಸೇರಿಸ್ಕೊಂಡ್ಲೇ ಇಲ್ಲ. ಈಗ ನಿಮ್ಮ ಹೆಸರೇ ಹೇಳ್ತಾ ಇರೋದು ಅಂದ್ರೆ ಆ ಡ್ರಾಫ್ಟ್ ಕಮಿಟಿಯಲ್ಲಿ ಸೇರಿಸ್ಕೊಂಡಿಲ್ಲ. ಯಾರಿದ್ರು? ಸಹಜವಾಗಿ ಕನಿಷ್ಠ ರಾಜ್ಯಸಭೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದರೂ ಇರಬೇಕಿತ್ತು, ಇಟ್ಕೊಂಡಿಲ್ಲ. ಬಿಜೆಪಿ ಆ ಅಪಮಾನವನ್ನು ಸಹಿಸಿಕೊಂಡು ಸದುದ್ದೇಶದ ಜನಲೋಕ್ಪಾಲ್ ಬಿಲ್ಲಿಗೆ ಬೆಂಬಲವನ್ನು ಅವತ್ತು ಘೋಷಣೆ ಮಾಡಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಪ್ರಮೋದ್ರೆ, ಇವತ್ತು ಘೋಷಣೆ ಮಾಡಿದ್ದಾರೆ. ಇವರು ನಾಗರಿಕ ಸಮಿತಿ ಏನು ಹೇಳ್ತೋ ಆ ವಿಚಾರವನ್ನು ಒಳಗೊಂಡಂತೆ ಪಾರ್ಲಿಮೆಂಟ್ ಮುಂದೆ ಮಂಡಿಸ್ಬಿಟ್ಟಿದ್ರೆ ಇಷ್ಟೊಂದು ಆತಂಕದ ಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಇವ್ರೇನ್ ಮಾಡಿದ್ರು, ಸರ್ಕಾರ ತನಗೆ ಬೇಕಾದಂತ ಹಲ್ಲಕ್ಕಿತ್ತ ಹಾವನ್ನ ಪ್ರದರ್ಶನಕ್ಕಿಟ್ಟು ಇದು ಹಾವು ತಂದಿದ್ದೇವೆ ಅಂತ ಹೇಳೋಕ್ ಹೊರಟು. ಅದಕ್ಕೆ ಹಲ್ಲು ಇಲ್ಲ, ಬುಸ್ಗೂಡೋ ಅಂತ ಸಾಮರ್ಥ್ಯನೂ ಇಲ್ಲ. ಬುಸ್ಗೂಡಕ್ಕೂ ಆಗಬಾರ್ದು, ಕಚ್ಚೋದಕ್ಕೂ ಆಗಬಾರ್ದು, ಕಚ್ಚಿದ್ರೂ ಏನೂ ಆಗಬಾರ್ದು. ಆ ನಿಲುವಿನಿಂದ ದೇಶಕ್ಕೆ ಒಳ್ಳೇದಾಗೋದಿಲ್ಲ. ದೇಶದ ಹಿತದೃಷ್ಟಿಯಿಂದ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಕಚ್ಚಬೇಕು, ಅವರ ರಾಜಕೀಯ ಜೀವನದ ಅಂತ್ಯ ಆಗಬೇಕು, ಅಧಿಕಾರಿ ಆದರೆ ಅವನು ಅವತ್ತಿಗೆ ಕೊನೆ ಆಗಬೇಕು. ಆ ರೀತಿ ತರದೇ ಇದ್ರೆ ನಮ್ಮ ದೇಶದ ಭ್ರಷ್ಟ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಬರೀ ನೈತಿಕ ಹೊಣೆಗಾರಿಕೆ ಕಾರಣ ಮುಂದಿಟ್ಟು ತರಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾದದ್ದು ನಮ್ಮ ಇಬ್ಬರು ಹಿರಿಯರು ದಿನನಿತ್ಯ ಬರೋರು ಒಂದು ನಿಮಿಷದ ಹೆಚ್ಚಿನ ಅವಕಾಶ. ಯಾಕೆ ಅಂತಂದರೆ, ನೀವು ಕೇಳಿದ ಪ್ರಶ್ನೆಯಲ್ಲಿ 2-3 ಉಪಭಾಗಗಳಿದೆ. ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಸಮಾನವಾಗಿ ಒಪ್ಪಿಕೊಳ್ಬೇಕಾಗಿದ್ದು, ದೇಶದ ಸಂಪೂರ್ಣವಾದಂಥ ಅಧಪ್ಪತನಕ್ಕೆ ಎಲ್ಲ ರಾಜಕಾರಣಿಗಳು ಸಮಾನವಾದಂಥ ಜವಾಬ್ದಾರಿ. ಸುಮ್ಮನೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ರಲ್ಲಿ ಅರ್ಥ ಇಲ್ಲ. ಇದ್ದದ್ರಲ್ಲಿ ಒಳ್ಳೆಯದನ್ನು ಹೇಗೆ ಕೊಡ್ಬೋದು, ಹೇಗೆ ಮಾಡ್ಬೋದು, ಈಗಿರುವಂಥ ಪ್ರಶ್ನೆ. ಈಗ ಸದ್ಯದ ಮಟ್ಟದಲ್ಲಿ ಇಡೀ ರಾಷ್ಟ್ರದ ಎರಡೂ ಪಕ್ಷಗಳು ಸಹಿತ ಕಳೆದ 10 ವರ್ಷಗಳಿಂದ ನೋಡಿದರೆ 2-3 ಅಂಶ ಬಹುಮತದಿಂದ ಯಾವುದೇ ಒಂದು ಶಾಸನವನ್ನು ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲದೇ ಇರುವಂಥ ಅಬಲವಾದಂಥ ಪ್ರಜಾಪ್ರಭುತ್ವದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. 23 ಪಕ್ಷಗಳು ಸೇರಿ ಒಂದೊಂದು ಆಡಳಿತವನ್ನು ಮಾಡುವಂಥದ್ದು. ಸಮ್ಮಿಶ್ರ ಸರ್ಕಾರಗಳ ಯುಗದಲ್ಲಿದ್ದೇವೆ. ಒಂದು ಸ್ಪಷ್ಟವಾದಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಬೇರೆ ಬೇರೆಯವರ ಮೇಲೆ ಅವಲಂಬನೆಗಳನ್ನು ಆಗಬೇಕು. ಇದಕ್ಕೂ ಮೀರಿ ಮಾಡಿದಂಥ ಒಳ್ಳೆಯ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆಯಲ್ಲ. ಒಂದು ರಾಜ್ಯ ಪ್ರಾದೇಶಿಕವಾದಂಥ ಜನತಾ ಪರಿವಾರಕ್ಕೆ ಸಂಬಂಧಪಟ್ಟು ಹೇಳೋದಿದ್ರೆ, ಇದೇ ಲೋಕಾಯುಕ್ತವನ್ನು ಬಲಿಷ್ಠವಾಗಿ ರಾಷ್ಟ್ರದಲ್ಲೇ ಮಾದರಿಯಾಗಿ ಮಾಡಿದಂಥ ಕೀರ್ತಿ ರಾಮಕೃಷ್ಣ ಹೆಗಡೆ ಅವರಿಗೆ ಸಲ್ತದೆ. ಅದು ಹೇಗೆ ಸಾಧ್ಯ ಆಯಿತು? ಅವತ್ತು BJPಯ ಬೆಂಬಲ ಇತ್ತು, 18 ಶಾಸಕರಿದ್ದರು ನಮ್ಮ ಜೊತೆಗೆ. ಒಂದು ವಿಲ್ ಪವರ್ ಹೇಳುವಂಥದ್ದಿದ್ದರೆ, ದೇಶದಲ್ಲಿ ಪ್ರಥಮ ಬಾರಿಗೆ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಅತ್ಯಂತ ಸ್ಪಷ್ಟವಾಗಿ ಜಾರಿಗೊಳಿಸಿದಂಥ ಕೀರ್ತಿ ಹೆಗಡೆಯವರಿಗೆ ಸಲ್ತದೆ, ರಾಮಕೃಷ್ಣ ಹೆಗಡೆಯವರಿಗೆ. ಹೇಗೆ ಸಾಧ್ಯ ಆಯಿತು ಒಂದು ಶಾಸನವನ್ನು ತರಲಿಕ್ಕೆ? ರಾಷ್ಟ್ರದಲ್ಲಿ ಇಂಥ ಶಾಸನಗಳನ್ನು ತರುವಂಥ ಸ್ಥಿತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಷ್ಟ್ರದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಬೇಕಾದಂಥ ನಾಯಕತ್ವದ ಅವಶ್ಯಕತೆ ಇದೆ. ಅಲ್ಲಿ ಕೊರತೆ ಇದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ನಂಬರ್ 1. ಎರಡನೇದು ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಹೇಳ್ತಾ ಇದ್ದೇನೆ. ಹದಗೆಡ್ತಾ ಇರುವಂಥ ಇದಕ್ಕೆ ಏನು ಉತ್ತರ ಹೇಳುವಂಥದ್ದು? ಹದಗೆಡದೇ ಇದ್ದರೆ, ಒಂದು ವೇಳೆ ಇದು ಉತ್ತರವನ್ನು ಸಿಗದೇ ಇದ್ದರೆ, ಶಾಸನ ಮಂಜೂರು ಆಗದೇ ಇದ್ದರೆ ಅತ್ಯಂತ ಕೆಟ್ಟದಾದಂಥ ಸ್ಥಿತಿ ಭಾರತಕ್ಕೆ ಬರಬಹುದು. ಜಗತ್ತಿನ ಎಲ್ಲ ಕ್ರಾಂತಿಗಳು ಸಹಿತ ರಕ್ತಪಾತದಿಂದ ಕೂಡ ಆಗಿದೆ. ಇಡೀ ಜಗತ್ತಿನ ಪರಮಾಶ್ಚರ್ಯ ಭಾರತದ ಕಡೆ ವಿಸ್ಮಯ ದೃಷ್ಟಿಯಿಂದ ನೋಡುವಂಥದ್ದು, ರಕ್ತರಹಿತವಾಗಿ, ರಕ್ತಪಾತ ರಹಿತವಾಗಿ, ಶಸ್ತ್ರಾಸ್ತ್ರಗಳು ಇಲ್ಲದೆ ಕ್ರಾಂತಿಗಳನ್ನು ಮಾಡುವಂಥ ಶಕ್ತಿ ಭಾರತಕ್ಕಿದೆ. ಗಾಂಧೀಜಿಯವರು ಕಲಿಸ್ಕೊಟ್ಟಂಥದ್ದು. ಅದು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ನೋಡಿದ್ದೇವೆ, ಗಾಂಧೀಜಿಯವರ ನೇತೃತ್ವದಲ್ಲಿ ನೋಡಿದ್ದೇವೆ. ಒಂದು ವೇಳೆ ಇಂಥ ಶಾಂತಿಯುತವಾದಂಥ ಒಂದು ಚಳುವಳಿಗೆ ಸ್ಪಷ್ಟವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ದರೆ ಜನ ರೋಸ್ ಹೋಗ್ತಾರೆ, ಹಿಂಸಾಚಾರ ಕೀಳಬಹುದು, ರಕ್ತಪಾತಗಳಾಗ್ಬೋದು. ಯಾರು ಜವಾಬ್ದಾರರು ಅದಕ್ಕೆ? ಆ ಕಾರಣಕ್ಕಾಗಿ ವಾಮಪಂಥೀಯವಾದಂಥ ಕೆಲವು ವಿಧ್ವಂಸಕ ಕೃತಿಗಳ ಹಿಂಸಾಚಾರದ ಮಾರ್ಗಗಳ ತತ್ವಗಳ ಅನುಷ್ಠಾನ ನಮ್ಮ ದೇಶದಲ್ಲಿ ಬರ್ತಾ ಇದೆ, ಮಾವೋವಾದಿಗಳ ಮೂಲಕವಾಗಿ. ಅಂಥದ್ದಕ್ಕೆ ಅವಕಾಶ ಆಗುವಂಥದ್ದು ಬೇಡ. ರಕ್ತಪಾತವಿಲ್ಲದ ಇಂಥ ಒಂದು ಸತ್ಯಾಗ್ರಹದ ಮೂಲಕವಾಗಿ ಆದಂಥ ಚಳುವಳಿಗೆ ಮನ್ನಣೆ ಸಿಗಬೇಕು ಮತ್ತು ಶಾಸನ ಮಂಜೂರು ಆಗಬೇಕು. ನಿಮ್ಮ ಆಗ್ರಹ ಅದು ನಮ್ಮೆಲ್ಲರ, ಅಂದರೆ ಭಾರತದ ಸಾಮಾನ್ಯ ಜನರ ಆಗ್ರಹ. ಆದರೆ ಆಗ್ತಾ ಇಲ್ಲ. ಈವರೆಗೂ ಕೂಡ 9ನೇ ದಿನ ಕಳೆದು ಹೋಗಿದೆ, 10ನೇ ದಿನಕ್ಕೆ ಬಂದಿದ್ದೀವಿ. ಅಣ್ಣಾ ಹಜಾರೆ ಆರೋಗ್ಯ ಒಂದು ಕಡೆ ಹದಗೆಡ್ತಾ ಇದೆ. ಇನ್ನು ಈ ಚಳವಳಿಯಲ್ಲಿ ಅಂತಂದರೆ ರವಿ ತುಂಬ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿ ಕೂಡ ಹೇಳಿದರು. ಅಂದರೆ ಯಾವುದೇ ಹಿತಾಸಕ್ತಿ ಇಲ್ಲದೇ ಇರುವಂಥ ಒಂದು ಗ್ರೂಪು ಅಥವಾ ಒಬ್ಬ ಲೀಡರ್ ಅಲ್ಲಿ ಕಾಣ್ತಾ ಇದ್ದಾನೆ. ಮತ್ತು ಯಾವ ಪಕ್ಷಕ್ಕೂ ಸ್ವಯಂ ಪ್ರೇರಿತವಾಗಿ ಸಿಗದೇ ಇರುವಂಥ ಒಂದು ಬೆಂಬಲ ಈ ಚಳವಳಿ ಸಿಗ್ತಾ ಇದೆ. ಆ ಚಳವಳಿಯಲ್ಲಿ, ಆ ಡ್ರಾಫ್ಟಲ್ಲಿ
ತಪ್ಪುಗಳಿರ್ಬೋದು, ಸರಿ ಇರ್ಬೋದು, ಅದೆಲ್ಲ ಚರ್ಚೆ ಮೂಲಕ ಸಾಧ್ಯ. ಆದರೆ ಇದ್ರ ಹಿಂದಿರುವಂಥ ಇಂಟೆನ್ಷನ್ನ ನಾವು ಯಾರೂ ಸಂಶಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದಕ್ಕೆ ಬೆಂಬಲ ಸಿಗಬೇಕಾದ ಅವಶ್ಯಕತೆ ಇದೆ. ನಾವು ಚರ್ಚೆ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ ನಂತರ.